ಚೆನ್ನಾಗಿತ್ತು ಸರ್, ಅದ್ಭುತ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ರಂಗಾಯಣ ಸರ್ದು ಮತ್ತು ಗೋಪಾಲಕೃಷ್ಣ ತುಂಬ ಚೆನ್ನಾಗಿತ್ತು ಸರ್, ಗ್ರಿಪ್ಪಿಂಗ್ ಆಗಿತ್ತು, ಬೋರ್ ಆಗಿತ್ತು, ಚೆನ್ನಾಗಿತ್ತು. 4 ಔಟ್ ಆಫ್ 5. ತುಂಬ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಒನ್ ಆಫ್ ದಿ ಫೈನೆಸ್ಟ್ ಮೂವಿ ಇನ್ ರೀಸೆಂಟ್ ಟೈಮ್ಸ್. ಚೆನ್ನಾಗಿದೆ. 100%. ಸ್ವೀಟ್ ಆಗಿದ್ದ, ಖಾರವಾಗಿದ್ದ, ಎರಡು ಮಿಕ್ಸು. ಸಹಕಾರಿ ಕಮ್ಮು ಚೆನ್ನಾಗಿ ಪಿಕ್ಚರ್ ಚೆನ್ನಾಗಿ ತೊಗೊಂಡೋಗುತ್ತೆ, ಎಲ್ಲಿ ಬೋರ್ ಆಗೋಲ್ಲ. ಒಂಥರ ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ವೆರಿ ನೈಸ್ ಮೂವಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು. ಚೆನ್ನಾಗಿದೆ. ಶಾಕಾಹಾರಿ ಈ ಫಿಲಮ್ಮು ಹಳ್ಳಿ ಸೊಗಡಲ್ಲಿ ತೆಗೆದಿದ್ದಾರೆ. ರಂಗಣ್ಣ ರಘು ಅವರು ಯಾವತ್ತೂ ಕಾಮಿಡಿ ಮಾಡ್ತಾಯಿದ್ರು, ಕಾಮಿಡಿ ಸೀನ್ ಬಿಟ್ಟು ಈಗ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಒಂದು ಫಿಲಮ್ನ ಮಾಡಿದ್ದಾರೆ. ಬಟ್ ಅಷ್ಟು ಸೀರಿಯಸ್ಸಾಗಿ ಏನಲ್ಲ, ಅದರಲ್ಲೂ ಒಂದು ಸ್ವಲ್ಪ ಹಾಸ್ಯ ಬರುತ್ತೆ, ತಿಳಿ ಹಾಸ್ಯ ಇದೆ, ಚೆನ್ನಾಗಿದೆ. ಇಂಥ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಬೇಕು. ಯಾಕೆಂದರೆ ಇಂಥ ಫಿಲಮ್ಮನ್ನ ನಾವು ಬೇರೆ ಮಾಸ್ ಸೀನಿಗೆ ಆ ಥರ ಕನೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಥರ ಇದೆ, ಅಂದರೆ ಕಂಪ್ಲೀಟ್ ಥ್ರಿಲ್ಲರ್ ಅಂತ ಹೇಳೋಕ್ಕಲ್ಲ, ಒಂದು ಸಸ್ಪೆನ್ಸ್ ಇದೆ ಮೂವಿಲಿ. ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಗಿದೆ. ರಂಗಣ್ಣರ ಆ್ಯಕ್ಟಿಂಗ್, ಸಿಚುವೇಶನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯ್ತು ಸರ್. ಫ್ಯಾಮಿಲಿಯಲ್ಲಿ ಕುತ್ಕೊಂಡು ನೋಡ್ಬೋದು. ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಒಳ್ಳೆ ಮೆಸೇಜ್ ಇದೆ, ಕೂತ್ಕೊಂಡು ನೋಡ್ಬೇಕು ಸರ್, ತುಂಬ ಅರ್ಥ ಇದೆ. ಹಾಗಾಗಿ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ಮೀನಿಂಗ್ಫುಲ್ ಸಾಂಗ್ಸ್ ಇದೆ, ಚೆನ್ನಾಗಿದೆ ಸರ್. ಸರ್ ಗೋಪಾಲ್ ಅದು ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ಸಖತ್ತಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಆದರೆ ಕೊನೆಯವ್ರಿಗೆ ಏನಾಗುತ್ತೆ ಅನ್ನೋ ಗೊತ್ತೇ ಆಗೋಲ್ಲ. ಲಾಸ್ಟಿಗೆ ಈ ಥರ ಆಯಿತಾ ಅನ್ನೋದೊಂದು ಟ್ವಿಸ್ಟ್ ಇದೆ. ಓಕೆ, ಆಲ್ ದ ಬೆಸ್ಟ್ ಶಾಕಾರಿ ಟೀಮ್ಗೆ ಅಂತ ಹೇಳ್ತಾ ಶತದಿನೋತ್ಸವ ಆಚರಿಸ್ತೀನಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ಇಂಟರ್ವಲ್ವರೆಗೂ ಒಂಥರ ಆದರೆ ಅದಾದಮೇಲೆ ಒಂಥರ ಒಂದು ಟ್ವಿಸ್ಟ್ ಇದೆ, ಕ್ಲೈಮ್ಯಾಕ್ಸಲ್ಲೂ ಒಂದು ಟ್ವಿಸ್ಟ್ ಇದೆ. ಸೊ ಮೂವಿ ತುಂಬ ಚೆನ್ನಾಗಿದೆ. ಕ್ರೂ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕನ್ನಡಿಗರು ನೋಡಲೇಬೇಕಾದ ಸಿನಿಮಾ ಇದು. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ನೋಡೋಕ್ಕಾದ್ರೂ ಕನ್ನಡ ಮೂವಿ ಅಲ್ಟಿಮೇಟ್ ಫಸ್ಟ್ ಕ್ಲಾಸ್ ಆಗಿದೆ, 100 ಡೇಸ್ ಗ್ಯಾರಂಟಿ ಇದೆ. ಕ್ಲೈಮ್ಯಾಕ್ಸ್ ತುಂಬ ಅದ್ಭುತವಾದ ಕ್ಲೈಮ್ಯಾಕ್ಸ್ ನೋಡೋಕ್ಕಾದ್ರೂ 20 ನಿಮಿಷ ಮೂವಿ ನೋಡೋಕ್ಕಾದ್ರೂ ಸಹಕಾರಿ ಮೂವಿ ನೋಡಲೇಬೇಕು ಪ್ರತಿಯೊಬ್ಬರು. ರಂಗಣ್ಣರಿಗೂ ಅಲ್ಟಿಮೇಟ್ ಆಗಲಿ. ಇದು ಅವ್ರು ಯಾವುದೇ ಪಾತ್ರ ಕೊಟ್ಟರು ಚೆನ್ನಾಗಿ ಮಾಡೋದು ಅಂತ ನೋಡಿದ್ದೀವಿ. ಇದರಲ್ಲಂತೂ ಫುಲ್ ಮೂವಿ ಅವರೇ, ರಂಗಣ್ಣರಿಗೂ ಫುಲ್ ಮೂವಿ ತುಂಬ ಚೆನ್ನಾಗಿದೆ. ರಂಗಣ್ಣ ರಘು ಅವ್ರ ಬಗ್ಗೆ ಏನೇನು ಮಾತಾಡೋಂಗಿಲ್ಲ, ದೊಡ್ಡ ಕಲಾವಿದರು ಅವರು. ಇದರಲ್ಲಿ ಇನ್ನೂ ಎಕ್ಸಲೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಫ್ಯಾಮಿಲಿ ನೋಡೋಂಥ ಸಿನಿಮಾ, ಎಲ್ಲ ಬಂದು ನೋಡಿದ್ರು. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಸಿನಿಮಾನಲ್ಲಿ ಸ್ಟೋರಿ ಲೈನ್ ಭಾಳ ಚೆನ್ನಾಗಿದೆ. ರಂಗಾಯಣ ರಘು ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಓವರಾಲ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಮಾಮೂಲಿ ಮಸಾಲ ಸಿನಿಮಾ ಥರ ಇಲ್ಲ ಇದು. ಯೂಶ್ವಲಿ ನಿಮ್ಗೆ ಫಿಲಮಲ್ಲಿ ಒಂದು ಫಾರ್ಮುಲಾ ಇರುತ್ತಲ್ಲ, ರೊಮ್ಯಾನ್ಸ್ ಇರುತ್ತೆ, ಕಾಮಿಡಿ ಇರುತ್ತೆ, ಫೈಟ್ ಇರುತ್ತೆ, ಐಟಮ್ ಡ್ಯಾನ್ಸ್ ಇರುತ್ತೆ, ಆ ಥರ ಇಲ್ಲ. ಬರೀ ಇಟ್ಸ್ ಕಂಪ್ಲೀಟ್ಲಿ ಹೋಲ್ ಆ್ಯಂಡ್ ಹೋಲ್ ಥ್ರಿಲ್ಲರ್. ಸೊ ಚೆನ್ನಾಗಿದೆ, ಇಂಟೆನ್ಸ್ ಆಗಿದೆ. 2.5 ಗಂಟೆ ಚೆನ್ನಾಗಿ ನೋಡಿಸ್ಕೊಂಡು ಹೋಗುತ್ತೆ. ಕೆಲವು ಡ್ರಾಬ್ಯಾಕ್ಸ್ ಇದೆ ಅಂತ ಹೇಳ್ಬೋದು, ಬಟ್ ಓವರಾಲ್ ಇಟ್ಸ್ ಎ ಗುಡ್ ಫಿಲ್ಮ್.